ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತೀಚೆಗಷ್ಟೇ ಸಿಜೆಪಿಯಿಂದ ನಡೆದಿದ್ದಂತಹ ಉಗ್ರ ಹೋರಾಟ ಇಡೀ ದೇಶದ ಗಮನ ಸೆಳೆದಿತ್ತು. ಮತ್ತೊಂದು ಕಡೆ ಜಾರ್ಖಂಡ್ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಉಗ್ರ ಹೋರಾಟ ನಡೀತಾ ಇದೆ. ರಾಂಚಿಯಲ್ಲಿ ವಿದ್ಯಾರ್ಥಿಗಳಿಂದ ಅಸೆಂಬ್ಲಿ ಚಲೋ ಹೋರಾಟ ನಡೀತಾ ಇದೆ. ಜಾರ್ಖಂಡ್ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಂದ ಉಗ್ರ ಹೋರಾಟವನ್ನ ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ತಡೆಯೋದಕ್ಕೆ ತಂತಿಯ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಆ ಬ್ಯಾರಿಕೇಡ್ಗಳನ್ನ ತಳ್ಳಿ ವಿಧಾನಸಭೆಗೆ ನುಗ್ಗೋದಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಪ್ರಯೋಗ ನಡೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಜಲಫಿರಂಗಿ ಪ್ರಯೋಗಕ್ಕೂ ಕೂಡ ಪ್ರತಿಭಟನಾ ನಿರತರು ಬಗ್ತಾ ಇಲ್ಲ. ಜಾರ್ಖಂಡ್ನ ಹಲವು ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹರಿದು ಬರ್ತಾ ಇದ್ದಾರೆ. ಕಳೆದ 16 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂತ ಪ್ರತಿಭಟನೆ ಏನಿದೆ ಅದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ, ತಾರಕಕ್ಕೇರ್ತಾ ಇದೆ. ಜಾರ್ಖಂಡ್ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ಗೆ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಜಲಫಿರಂಗಿಯ ಪ್ರಯೋಗವನ್ನು ನಡೆಸಲಾಗಿದೆ. ಜಾರ್ಖಂಡ್ನ ಸಿಬ್ಬಂದಿ ನೇಮಕಾತಿ ಆಯೋಗದ ಪರೀಕ್ಷೆಯಲ್ಲೂ ಕೂಡ ಪೇಪರ್ ಲೀಕ್ ಆಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ವಿಧಾನಸಭೆ ಚಲೋಗೂ ಮುನ್ನ ಹಲವು ಸುತ್ತಿನ ಮಾತುಕತೆಯನ್ನ ಸರ್ಕಾರ ನಡೆಸಿತ್ತು. ವಿದ್ಯಾರ್ಥಿಗಳ ಮನವೊಲಿಕೆ ಮಾಡುವಲ್ಲಿ ಸೊರೆನ್ ಅವರ ಸರ್ಕಾರ ಏನಿದೆ ಅದು ವಿಫಲ ಆಗಿದೆ. ಹೀಗಾಗಿ ಪೇಪರ್ ಲೀಕ್ ಸಂಬಂಧ ಸಿಬಿಐ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಜಾರ್ಖಂಡ್ ನಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ಉಗ್ರ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಪ್ರಭು, ಏನೊಂದು ದಿಲ್ಲಿಯಲ್ಲಿ ಜಂತರ್ ಮಂತರ್ ಬಳಿ ನಡೀತು ಸಿಜೆಪಿ ಹೋರಾಟ, ಅದೇ ಮಾದರಿಯ ಹೋರಾಟ ಇವಾಗ ರಾಂಚಿಯಲ್ಲಿ ನಡೀತಾ ಇದೆ, ಜಾರ್ಖಂಡ್ ರಾಜಧಾನಿಯಲ್ಲಿ. ಏನೊಂದು ಜಾರ್ಖಂಡ್ ರಾಜ್ಯದಲ್ಲಿ ಜೆಎಂಎಂ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಏನಿದೆ, ಮಹಾಗಠಬಂಧನ್ ಸರ್ಕಾರ, ಈ ಒಂದು ಸರ್ಕಾರದ ವಿರುದ್ಧ ನಡೀತಿರುವಂತಹ ಇದು ಉಗ್ರ ಹೋರಾಟ ಆಗಿದೆ. ಜೊತೆಗೆ ಈ ಒಂದು ಹೋರಾಟ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಇದೀಗ ಬಿಜೆಪಿ ಕೂಡ ಕೈ ಜೋಡಿಸಿದೆ. ಜಾರ್ಖಂಡ್ ನಲ್ಲಿ ಲೋಕಸಭಾ ಆಯೋಗದ ಪರೀಕ್ಷೆ ಇರ್ಬೋದು, ಮತ್ತೆ ಜಾರ್ಖಂಡ್ನ ಸಿಬ್ಬಂದಿ ನೇಮಕಾತಿ ಆಯೋಗದ ಪರೀಕ್ಷೆ ಇರ್ಬೋದು, ಎರಡೂ ಪರೀಕ್ಷೆಗಳಲ್ಲೂ ಪೇಪರ್ ಲೀಕ್ ಆಗಿತ್ತು. ಈ ಪೇಪರ್ ಲೀಕ್ ನ ವಿರೋಧಿಸಿ ಕಳೆದ 16 ದಿನಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಆದ್ರೆ ಈ ವಿದ್ಯಾರ್ಥಿಗಳ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಂತಿಮವಾದಂತಹ ಒಪ್ಪಂದಕ್ಕೆ ಬರುವಲ್ಲಿ ಸರ್ಕಾರ ವಿಫಲ ಆಗಿತ್ತು. ಜೊತೆಗೆ ಈ ಒಂದು ಪೇಪರ್ ಲೀಕ್ ಘಟನೆ ಏನಿದೆ, ಈ ಒಂದು ಎರಡು ಪೇಪರ್ ಲೀಕ್ ಗಳ ಸಂಬಂಧ ಸಿಬಿಐ ತನಿಖೆ ನಡೆಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಿದ್ದಾರೆ. ಆ ಆಗ್ರಹಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಿರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಏನಿದ್ದಾರೆ ಅವರ ವಿರುದ್ಧ ಒಂದು ನಡೆಸ್ತಾರೆ ಅಂತ ಹೋರಾಟ ಇದೀಗ ಒಂದು ತೀವ್ರ ಸ್ವರೂಪಕ್ಕೆ ಮತ್ತೆ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಅದರಲ್ಲೂ ಕೂಡ ಜಾರ್ಖಂಡ್ನ ಅಸೆಂಬ್ಲಿ ಚಲೋ ಹೋರಾಟ ಏನ್ ನಡೀತಾ ಇದೆ, ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಜಾರ್ಖಂಡ್ ವಿಧಾನಸಭೆ ಸುತ್ತಲೂ ದೊಡ್ಡ ಮಟ್ಟದ ಬ್ಯಾರಿಕೇಡ್ ನ ಅಳವಡಿಸಿತ್ತು, ಮತ್ತೆ ತಂತಿ ಬೇಲಿಯನ್ನ ಕೂಡ ಅಳವಡಿಸಿತ್ತು. ಇಷ್ಟಾದ್ರೂ ಕೂಡ ವಿದ್ಯಾರ್ಥಿಗಳು ವಿಧಾನಸಭೆಗೆ ನುಗ್ಗಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಏನೊಂದು ಜಲಫಿರಂಗಿ ಬೆಳೆಸಿದಂತ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ನಡೆದಂತ ಮಾದರಿಯಲ್ಲೇ ವಿದ್ಯಾರ್ಥಿಗಳು ಆ ಜಲಫಿರಂಗಿ ನೀರಲ್ಲಿ ಸ್ನಾನ ಮಾಡ್ತಾ, ಡ್ಯಾನ್ಸ್ ಆಡ್ತಾ ಒಂದು ರೀತಿ ಸರ್ಕಾರಕ್ಕೆ ತಮ್ಮ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಏನೊಂದು ದಿಲ್ಲಿಯಲ್ಲಿ ಜಂತರ್ ಮಂತರ್ನಿಂದ ಏನೊಂದು ಸಂಸತ್ ಚಲೋ ಕಾರ್ಯಕ್ರಮ ನಡೀತು, ಅದೇ ಮಾದರಿಯ ಒಂದು ದೃಶ್ಯಾವಳಿಗಳು ಇದೀಗ ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ದಿಲೀಪ್, ನೀವೆಲ್ಲ ಡೀಟೇಲ್ಸ್ಗಾಗಿ.